ಈ ಬಡವರು ಕೆಲಸ ಮಾಡೋರನ್ನ ಈ ರೀತಿ ಹತ್ಯೆ ಮಾಡಿ ಸಾಯಿಸೋದು ಯಾವ ಕಾನೂನಲ್ಲಿದೆ ಇದು? ಹಾಗಾಗಿ ನಾವು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡುಗೂ ಆಮೇಲೆ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವ್ರಿಗೂ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ, ನೀವು ನಿಜವಾಗಲೂ ಜನಪರವಾಗಿ ಕೆಲಸ ಮಾಡೋರಿಗೆ ಬಂದಿದ್ದರೆ ನೀವು CBI ತನಿಖೆ ಕೊಟ್ಟು ಯಾವನು ತಪ್ಪಿಗಸ್ತಿದ್ದಾನೋ ಅವನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ನಿಮ್ಮ ಮರ್ಯಾದೆ ನೀವು ಉಳಿಸ್ಕೊಳ್ಳಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ದೊಡ್ಡ ಮಟ್ಟದಲ್ಲಿ ನಮ್ಮ ಸಂಘಟನೆ ವತಿಯಿಂದ ನಾವು ಮಾಡ್ತೀವಿ. ತಾಲೂಕಿನ ಚಂದಾಪುರ ವೃತ್ತದಲ್ಲಿ ಪಾಸ್ಟರ್ ಪ್ರವೀಣ್ ಪಗಡಾಲ ಹತ್ಯೆಯನ್ನು ಖಂಡಿಸಿ ಕ್ರೈಸ್ತ ಧಾರ್ಮಿಕ ಅಲ್ಪಸಂಖ್ಯಾತರ ಒಕ್ಕೂಟ ವತಿಯಿಂದ ಆಯೋಜಿಸಿದ್ದ ಶ್ರದ್ಧಾಂಜಲಿ ಸಭೆ. ಆಂಧ್ರ ಪ್ರದೇಶ ಕ್ರೈಸ್ತ ಸಮುದಾಯ ಧರ್ಮಗುರು ಪಾಸ್ಟರ್ ಪ್ರವೀಣ್ ಪಗಡಾಲ ಹತ್ಯೆ ಪ್ರಕರಣವನ್ನು CBI ತನಿಖೆಗೆ ಒಪ್ಪಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ದಲಿತ ಹಿಂದುಳಿದ ಕ್ರೈಸ್ತ ಧಾರ್ಮಿಕ ಅಲ್ಪಸಂಖ್ಯಾತರ ಒಕ್ಕೂಟದ ರಾಜ್ಯಾಧ್ಯಕ್ಷ CR ಲಕ್ಷ್ಮಣ್ ಆಗ್ರಹಿಸಿದರು. ಶನಿವಾರ ತಾಲೂಕಿನ ಚಂದಾಪುರ ವೃತ್ತದಲ್ಲಿ ಪಾಸ್ಟರ್ ಪ್ರವೀಣ್ ಪಗಡಾಲ ಹತ್ಯೆಯನ್ನು ಖಂಡಿಸಿ ಕ್ರೈಸ್ತ ಧಾರ್ಮಿಕ ಅಲ್ಪಸಂಖ್ಯಾತರ ಒಕ್ಕೂಟ ವತಿಯಿಂದ ಆಯೋಜಿಸಿದ್ದ ಶ್ರದ್ಧಾಂಜಲಿ ಸಭೆ ಹಾಗೂ ಪ್ರತಿಭಟನಾ ಜಾಥಾದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಆಂಧ್ರಪ್ರದೇಶ ಸರ್ಕಾರ ಪ್ರವೀಣ್ ಪಗಡಾಲ ಅವರ ಹತ್ಯೆಯನ್ನು ಅಪಘಾತವೆಂದು ಬಿಂಬಿಸಲು ಹೊರಟಿದೆ. ಹೀಗಾಗಿ ಆಂಧ್ರಪ್ರದೇಶ ಸರ್ಕಾರದ ಮೇಲೆ ಕ್ರೈಸ್ತ ಸಮುದಾಯಕ್ಕೆ ನಂಬಿಕೆ ಇಲ್ಲ. CBI ತನಿಖೆಗೆ ವಹಿಸುವ ಮೂಲಕ ನಮಗೆ ನ್ಯಾಯ ಒದಗಿಸಬೇಕೆಂದು ತಿಳಿಸಿದರು. ರಾಜ್ಯ ಕಾರ್ಯಾಧ್ಯಕ್ಷ ಎಂ ವೇಣುಗೋಪಾಲ್ ಮಾತನಾಡಿ, ಕ್ರೈಸ್ತ ಸಮುದಾಯದವರು ತಪ್ಪು ಮಾಡಿದರೆ ಪೊಲೀಸರಿಗೆ ದೂರು ನೀಡಲಿ. ಅದನ್ನು ಹೊರತುಪಡಿಸಿ ಹೀನಾಯವಾಗಿ ಹಿಂಸಿಸುವಂತಹ, ಹತ್ಯೆ ಮಾಡುವಂತಹ ಅಧಿಕಾರ ಯಾರಿಗೂ ಇಲ್ಲ. ಕ್ರೈಸ್ತ ಸಮುದಾಯ ಮೂಲತಃ ಶಾಂತಿಪ್ರಿಯರು, ಸೇವಾ ವೃತ್ತಿಯುಳ್ಳವರು ಆಗಿದ್ದರೂ ಕ್ರೈಸ್ತ ಸಮುದಾಯದ ಮೇಲೆ ಮನುವಾದಿಗಳ ದಾಳಿಗಳು ಮುಂದುವರೆದಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಪಾಸ್ಟರ್ ಪ್ರವೀಣ್ ಪಗಡಾಲ ಅವರ ಹತ್ಯೆ ಪ್ರಕರಣವನ್ನು CBI ತನಿಖೆಗೆ ವಹಿಸಬೇಕೆಂದು ಒತ್ತಾಯಿಸಿ ಸೂರ್ಯ ಸಿಟಿ ಪೊಲೀಸ್ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಮನವಿ ಪತ್ರ ನೀಡಲಾಯಿತು. ಈ ವೇಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಾಸ್ಟರ್ ಸತೀಶ್, ಮುಖಂಡರಾದ ಸುರೇಶ್ ಯೇಸು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸತೀಶ್, ವೆಂಕಟೇಶ್ ನಾಯಕ್, ಆಗಸ್ಟಿನ್, ಮಂಜೇಗೌಡ, ವೆಂಕಟೇಶ್ ಗೋಪಸಂದ್ರ, ಹರೀಶ್, ಆನಂದ್, ಸ್ಯಾಮ್ಯುಯಲ್, ರೇಣುಕಮ್ಮ ಮತ್ತಿತರಿದ್ದರು. ಒಕ್ಕೂಟದ ಹೋರಾಟಕ್ಕೆ, ಒಕ್ಕೂಟದ ಹೋರಾಟಕ್ಕೆ, ಒಕ್ಕೂಟದ ಹೋರಾಟಕ್ಕೆ, ಒಕ್ಕೂಟದ ಹೋರಾಟಕ್ಕೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್.
ಎಲ್ರಿಗೂ ಜೈ ಭೀಮ್ ಸ್ವಾಗತವನ್ನು ಕೋರುತ್ತಾ, ಯೇಸು ತಂದೆಯ ನಾಮಾಂಕಿತದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ದಲಿತ ಹಿಂದುಳಿದ ಕ್ರೈಸ್ತ ಅಲ್ಪಸಂಖ್ಯಾತರ ಒಕ್ಕೂಟದ ರಾಜ್ಯ ಸಮಿತಿ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಈ ಕಾರ್ಯಕ್ರಮ ಉದ್ದೇಶ ಏನಂತ ಹೇಳಿದ್ರೆ, ಇದೇ ಮಾರ್ಚ್ 24ರಂದು ಆಂಧ್ರ ಪ್ರದೇಶದ ರಾಜಮಂಡ್ರಿ ಮುಖ್ಯ ರಸ್ತೆಯಲ್ಲಿ ಪ್ರವೀಣ್ ಪಡಗಾಲ ಎಂಬುವರು ಈ ಕ್ರೈಸ್ತ ಸಮುದಾಯದ ಧರ್ಮಗುರುಗಳವರು. ಅವರ ಜೀವನ ಪೂರ್ತಿ ಕೂಡ ಎಲ್ಲ ಸಮುದಾಯದ, ಎಲ್ಲ ಬಡವರ, ಎಲ್ಲ ಶೋಷಿತರ ಧ್ವನಿಯಾಗಿ ಈ ಸಮಾಜದ, ಅದರಲ್ಲೂ ಕೂಡ ಮಾನವ ಕುಲಕೋಟಿಗೆ, ಮಾನವ ಕಲ್ಯಾಣಕ್ಕಾಗಿ ಬಹಳಷ್ಟು ಸ್ತೋತ್ರಗಳನ್ನು, ದೇವರ ಮಹಿಮೆಗಳನ್ನು ತಿಳಿಸಿದಂಥ ಮಹಾ ವ್ಯಕ್ತಿ ಅವರು. ಈಗ ಅವರ ವಿಚಾರದಲ್ಲಿ ಅಲ್ಲಿ ಕೆಲವು ಕಿಡಿಗೇಡಿಗಳು ಮಾರ್ಚ್ 24ರಂದು ಮಧ್ಯರಾತ್ರಿಯಲ್ಲಿ ಅವರನ್ನು ಮರಣಾಂತಿಕ ಹಲ್ಲೆ ಮಾಡೋದ್ರ ಮುಖಾಂತರ ಅವರು ಜೀವವನ್ನು ತೆಗೆದಿರುತ್ತಾರೆ. ತದನಂತರ ಅಲ್ಲಿರ್ತಕ್ಕಂಥ ಅವರು ಅಪಾರವಾದಂಥ ಅನುಯಾಯಿಗಳು, ಬೆಂಬಲಿಗರು ಮತ್ತು ಯೇಸು ಸ್ವಾಮಿಯ ಸ್ತೋತ್ರಗಳನ್ನು ಪರಿಪಾಲನೆ ಮಾಡುವಂಥ ಪಾಲಕರು ಅವರೆಲ್ಲರೂ ಕೂಡ ಸೇರಿಕೊಂಡು ಮಾರ್ಚ್ 25ರಂದು ಅವರಿಗೆ ಎಲ್ಲ ವಿಚಾರ ಗೊತ್ತಾಗ್ತದೆ. ಆದರೆ ಇದನ್ನು ಲೀಡ್ ಮಾಡುವಂಥ ಆಂಧ್ರ ಸರ್ಕಾರ ಇವತ್ತು ಇದನ್ನು ತಿರುಚುವಂಥ ಕೆಲಸವನ್ನು ಮಾಡಿದೆ. ಯಾಕಂತ ಹೇಳಿದ್ರೆ, ಇದು ಮರಣಾಂತಿಕ ಹಲ್ಲೆ ಅಥವಾ ಕೊಲೆ ಅಲ್ಲ, ಇದು ಆಕಸ್ಮಿಕ ಆಕ್ಸಿಡೆಂಟ್, ಇದು ಒಂದು ಅಪಘಾತ ಅಂತ ಹೇಳಿಬಿಟ್ಟು ಅದನ್ನು ತಿರುಚುವಂಥ ಕೆಲಸ ಆಂಧ್ರ ಸರ್ಕಾರ ಮಾಡುವುದರಿಂದ ಅಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಯೇಸು ಸಮುದಾಯ ಮತ್ತು ಶೋಷಿತ ಸಮುದಾಯಗಳ ಒಂದು ನಾಗರಿಕರು ಅವರ ಪರವಾಗಿ ಒಂದು ಧ್ವನಿಯನ್ನು ಎತ್ತುವಂಥ ಕೆಲಸ ಮಾಡಿದ್ದಾರೆ. ಆದರೆ ಇದುವರೆಗೂ ಕೂಡ ಅಲ್ಲಿ ಆಳುವಂಥ ಸರ್ಕಾರಗಳು ಇದಕ್ಕೆ ಪೂರಕವಾಗಿ ಯಾವುದೇ ತನಿಖೆಯನ್ನು ಕೈಗೆತ್ತಿಕೊಳ್ಳಿಲ್ಲ ಅವರು. ಈಗ ನಮ್ಮ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಅವರು ನಮ್ಮನ್ನೆಲ್ಲ ಅಪಾರ ಸಂಖ್ಯೆಯಲ್ಲಿ ಸೇವಕರನ್ನು, ದಲಿತರನ್ನು, ಶೋಷಿತರನ್ನು, ಬಡವರನ್ನು ಎಲ್ಲರನ್ನು ಬಿಟ್ಟಾಗಲಿದ್ದಾರೆ ಅವರು. ಯಾಕಂದರೆ ಅವರು ಜೀವನ ಪೂರ್ತಿ ಕೂಡ ಅವರು ಯಾವುದೇ ಜಾತಿ, ಧರ್ಮ, ವರ್ಗಕ್ಕೆ ಸೀಮಿತ ಆಗಿರಲಿಲ್ಲ. ಎಲ್ಲ ಜಾತಿಯ, ಎಲ್ಲ ಸಮುದಾಯದ, ಎಲ್ಲ ವರ್ಗದವರೊಂದು ಕೂಡ ಅವರು ಆತ್ಮವಿಶ್ವಾಸ ಮತ್ತು ಪ್ರೀತಿಯಿಂದ ಜೀವನ ಮಾಡಿಕೊಂಡು ಬಂದಂಥ ಒಂದು ಧೀಮಂತ ನಾಯಕರವರು. ಈಗ ಅವರಿಗೆ ಈ ಥರ ತೊಂದರೆ ಆಗಿ ಈಗ ಅದರ ಬಗ್ಗೆ ಅವರು ಕ್ರಮ ತಗೊಂಡಿರೋದಕ್ಕೆ ನಾವು ಈ ಕರ್ನಾಟಕದ, ನಮ್ಮ ಕರ್ನಾಟಕ ದಲಿತ ಹಿಂದುಳಿದ ಕ್ರೈಸ್ತ ಧಾರ್ಮಿಕ ಅಲ್ಪಸಂಖ್ಯಾತರ ಒಕ್ಕೂಟದಿಂದ ಆಂಧ್ರ ಸರ್ಕಾರಕ್ಕೆ ಒತ್ತಾಯ ಮಾಡುವುದೇನೆಂದರೆ, ಈ ಒಂದು ಪ್ರಕರಣವನ್ನು ತಾವು ಈ ಕೂಡಲೇ CBI ತನಿಖೆಗೆ ಒಪ್ಪಿಸಿ, ಆ CBI ತನಿಖೆಯನ್ನು ಬಹಳ ವ್ಯಾಪಕವಾಗಿ ಮತ್ತು ಸೂಕ್ತವಾಗಿ ತನಿಖೆ ಮಾಡೋದ್ರ ಮುಖಾಂತರ ಆ ಭಾಗದಲ್ಲಿರ್ತಕ್ಕಂಥ ಯಾವುದೇ ಬಲಾಢ್ಯರು ಅಥವಾ ರಾಜಕಾರಣಿಗಳು ಯಾರಿದ್ದರೂ ಕೂಡ ಲೆಕ್ಕಿಸದೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ನಾವು ಈ ಮೂಲಕ ರಾಜ್ಯ ಸಮಿತಿ ಎಲ್ಲ ಪದಾಧಿಕಾರಿಗಳು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪಾಲಕರು ಕೂಡ, ನಾವು ಪಾಸ್ಟರ್ಗಳು ಕೂಡ ನಾವು ತೀವ್ರವಾಗಿ ಒತ್ತಾಯ ಮಾಡ್ತೀವಿ. ವಿಶೇಷವಾಗಿ ಇಂಥ ಘಟನೆಗಳು, ಯಾಕಂದರೆ ನಮಗೀಗ ಸ್ವತಂತ್ರ ಬಂದು 76-77 ವರ್ಷ ಆದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ಒಂದು ನಾಗರಿಕನು ಯಾವುದೇ ಭಾರತ ದೇಶದ ಯಾವುದೇ ಭಾಗದಲ್ಲಿ ಜೀವನ ಮಾಡಲು ಅಧಿಕಾರ ಇಲ್ವೇ ಆತನಿಗೆ, ಅಥವಾ ರೈಟ್ಸ್ ಇಲ್ವೇ ಆತನಿಗೆ? ಇಲ್ಲಿ ಯಾವುದೇ ಭಾಗದಲ್ಲಿ ಕೂಡ ಇಂಥ ಒಂದು ಒಳ್ಳೆಯ ವ್ಯಕ್ತಿಗಳನ್ನು ಒಂದು ಟಾರ್ಗೆಟ್ ಮಾಡಿ ಅವರಿಗೆ ಮರಣಾಂತಿಕ ಹಲ್ಲೆ, ಹಿಂಸೆಯನ್ನು ಕೊಡೋದ್ರ ಮುಖಾಂತರ ಇವತ್ತು ಇದು ನಿರಂತರವಾಗಿ ಈ ಒಂದು ಘಟನೆಗಳು ಮರುಕಳಿಸ್ತವೆ. ಆದರೆ ಈಗ ನಾವು ಇದಕ್ಕೆ ಪೂರಕವಾಗಿ ಇವತ್ತು ಈ ನಮ್ಮನ್ನು ಅಗಲಿದಂಥ ಏನು ಪ್ರವೀಣ್ ಪಗಡಾಲ ಅವರಿಗೆ ಮತ್ತು ಅವರ ಕುಟುಂಬ, ಅವರು ಬಂಧು ಬಳಗದವರಿಗೆ ಒಂದು ಸಾಂತ್ವನವನ್ನು ಹೇಳೋದ್ರ ಮುಖಾಂತರ, ಅವರ ಕುಟುಂಬಕ್ಕೆ ಒಂದು ಧೈರ್ಯವನ್ನು ಕೊಡೋದ್ರ ಮುಖಾಂತರ, ಅವ್ರ ಕುಟುಂಬದ ಜೊತೆ ನಾವೆಲ್ಲ ಇರ್ತೀವಂತ ಹೇಳೋದ್ರ ಮುಖಾಂತರ ನಾವು ಈ ಸಾಂತ್ವನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಾಂತ್ವನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಿ ಬಂದಿರೋದು ಸಂತೋಷಕರ. ಯಾಕಂದರೆ ವಿಶೇಷವಾಗಿ ನಮ್ಮ ಅಕ್ಕತ್ತಾಯಿಗಳು ಮತ್ತೊಂದು ಅಂದರೆ, ಇವತ್ತು ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅಲ್ಲಿ ಒಬ್ಬ ಪ್ರವೀಣ್ ಪಗಡಾಲ ಸತ್ತಿರ್ಬೋದು, ಇಲ್ಲಿ ಅಂಥ ಸಾವಿರಾರು
ಪ್ರವೀಣ್ ಪಗಡಾಲ್ ಅವರು ಹುಟ್ಕೊಂಡಿದ್ದಾರೆ. ಇವತ್ತು ಯಾವುದೇ ಭಾಗದಲ್ಲಿ ಇವತ್ತು ಆಂಧ್ರ ಕೆಲವು ಭಾಗಗಳಲ್ಲಿ ಹೋರಾಟಗಳು ನಿರಂತರವಾಗಿ ನಡೀತಿದ್ರು ಕೂಡ ಇವತ್ತು ಕರ್ನಾಟಕದಲ್ಲಿದು ನಾವು ಈಗ ಸಾಂಕೇತಿಕವಾಗಿ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ವಿಚಾರವನ್ನು ನಾವು ಎಲ್ಲ ರಾಜ್ಯದ ಎಲ್ಲ ಭಾಗಗಳಲ್ಲಿ ಕೂಡ ವ್ಯಾಪಕವಾಗಿ ನಾವು ಖಂಡನೆ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇವತ್ತು ಇಡೀ ಸಮಾಜದಲ್ಲಿ ಕ್ರಿಶ್ಚಿಯನ್ ಸಮುದಾಯ ಅಂದರೆ ಶಾಂತಿಪ್ರಿಯರವರು. ಅವರು ಯಾವುದೇ ಧರ್ಮ, ಯಾವುದೇ ವರ್ಗ, ಯಾವುದೇ ಜಾತಿಯವರಿಗೆ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡೋರಲ್ಲ. ಅವರು ಭಾಳಷ್ಟು ಶಾಂತಿಪ್ರಿಯರು. ಇವತ್ತು ಆ ಸಮುದಾಯ ಯಾವುದೇ ಭಾಗದಲ್ಲಿದ್ದರೂ ಕೂಡ ಅಲ್ಲಿ ಎಲ್ಲ ಕೂಡ ಪೀಸ್ಫುಲ್ಲಾಗಿ ಭಾಳ ಸೌಜನ್ಯತೆಯಿಂದ ಎಲ್ಲರ ಜೊತೆ ಮಿಂಗಲ್ಲಾಗಿ ಎಲ್ಲರನ್ನ ಅಣ್ಣ ತಮ್ಮಂದರು, ತಾಯಿ ತಂದೆ, ಅಕ್ಕ ತಂಗಿಗೆ ಅವರು ಇದು ಮಾಡ್ತಾರೆ. ಮತ್ತು ವಿಶೇಷವಾಗಿ ಅವರ ಒಂದು ಕೊಡುಗೆ ಈ ದೇಶಕ್ಕೆ ಬಹಳ ಮುಖ್ಯ. ಯಾಕಂದರೆ ಈಗಾಗಲೇ ಈಗ ನಾವು ಉದಾಹರಣೆ ಹೇಳಬೇಕಂದ್ರೆ ಬೆಂಗಳೂರು ಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾಸಂಸ್ಥೆಗಳು ಮತ್ತು ಹಾಸ್ಪಿಟ್ಲ್ಗಳಲ್ಲಿ ಕೂಡ ಅವರು ಯಥೇಚ್ಛವಾಗಿ ಸರ್ಕಾರದಕ್ಕಿಂತ ಜಾಸ್ತಿ ನಾಗರಿಕರ ಪರವಾಗಿ ವಿದ್ಯೆ ಕೊಡೋದ್ರ ಮುಖಾಂತರ ಅವರು ಇವತ್ತು ವಿದ್ಯಾದಾನ ಮಾಡ್ತಾ ಇದ್ದಾರೆ. ಆಮೇಲೆ ಆರೈಕೆಯನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಎಲ್ರಿಗೂ ಕೂಡ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ನಾವೆಲ್ಲರೂ ಈ ಭಾರತಾಂಬೆಯ ಮಡಿಯಲ್ಲಿ ಹುಟ್ಟಿದ್ದೀವಿ. ನಾವೆಲ್ಲರೂ ಒಂದೇ, ನಮಗೆ ಜಾತಿ ಭೇದ ಏನಿಲ್ಲ. ನಾವು ಇರೋವರೆಗೂ ಕೂಡ ಎಲ್ಲರೂ ಶಾಂತವಾಗಿ ಇರಬೇಕಂತೇಳಿ ಒತ್ತಾಯ ಮಾಡಿದಂಥ ಒಂದು ಸಮುದಾಯದ ಮೇಲೆ ಇವರು ನಿರಂತರವಾಗಿ ನಾಯಿ ಹಂದಿಗಳನ್ನು ಹೊಡೆದಂಗೆ ಸುಚ್ಚಿ ಇವರು ಏನು ಈಗ ಒಂದು ಕೊಲೆ ಮಾಡಿದ್ದಾರೆ. ಈಗ ಒಬ್ಬ ಮನುಷ್ಯನಿಗೆ ಒಂದು ಜನ್ಮ ಕೊಟ್ಟಿರ್ಬೋದು, ಆದರೆ ಪ್ರಾಣ ತಗೊಳ್ಳೋದಕ್ಕೆ ಯಾರು ಇವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಇವತ್ತು? ಹಾಗಾದರೆ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ, ಬಾಬಾ ಸಾಹೇಬರು ಕೊಟ್ಟಂಥ ಕಾನೂನು ಇವ್ರಿಗೇನು ಕಾನೂನುಬದ್ಧವಾಗಿ ಇವರಿಗೆ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಶಿಕ್ಷೆ ಕೊಡೋಕ್ಕೆ ಈಗ ಅವಕಾಶ ಇಲ್ವೇ? ಹಾಗಾದರೆ ಇವತ್ತು ನಮ್ಮನ್ನು ಒಂದು ಆಳುವಂಥ ರಾಜ್ಯ ನಾಯಕರು ಇವತ್ತು ನಮ್ಮನ್ನು ಏನು ಎಲೆಕ್ಷನ್ ಟೈಮಲ್ಲಿ ನಮ್ಮಗಳನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡು ನಮ್ಮ ಕಡೆಯಿಂದ ಮತವನ್ನು ಹಾಕಿಸ್ಕೊಂಡು ಈಗ ಅಧಿಕಾರವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಇವತ್ತು ಆ ಭಾಗದಲ್ಲಿ ಪ್ರವೀಣ್ ಪಗಡಾಲ್ ಅವರಿಗೆ ಇಷ್ಟು ಸಮಸ್ಯೆ ಆಗಿದ್ದರೂ ಕೂಡ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಅವರ ಕುಟುಂಬಕ್ಕೆ ಹೋಗಿ ಅವರ ಬಂಧು ಬಳಗದವ್ರ ಹತ್ರ ಹೋಗಿ ಒಂದು ಧೈರ್ಯ ಕೊಡೋದ್ರ ಕೆಲಸ, ಒಂದು ಸಾಂತ್ವನ ಹೇಳೋದ್ರ ಕೆಲಸ ಇಲ್ಲ, ಅವರಿಗೆ ಯಾವುದೋ ಒಂದು ಪರಿಹಾರವನ್ನು ಕೊಡೋದು ಕೆಲಸ ಮಾಡಲಿಲ್ಲ ಅವರು. ಇದುವರೆಗೂ ಕೂಡ ಅದು ನಿಷ್ಪಕ್ಷಪಾತ ತನಿಖೆ ಮಾಡಿಲ್ಲ ಅವರು. ಆದ್ದರಿಂದ ನಾವು ಇವತ್ತು ಈ ಭಾಗದಲ್ಲಿ ಈ ಒಂದು ಸಾಂತ್ವನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ನಮ್ಮ ಒಂದು ಒತ್ತಾಯ ಏನಂತ ಹೇಳಿದ್ರೆ ಈ ಒಂದು ಪ್ರಕರಣವನ್ನು CBI ತನಿಖೆ ವಹಿಸಿ ಸೂಕ್ತವಾಗಿ ಕಾನೂನು ಚೌಕಟ್ಟಿನಲ್ಲಿ ಅದನ್ನು ತನಿಖೆ ಮಾಡಿ ಯಾವುದೇ ತಪ್ಪಿತಸ್ಥರಿಗೂ ಕೂಡ ನ್ಯಾಯ ದೊರಕಿಸ್ಕೊಡ್ಬೇಕು. ಎರಡನೇದಾಗಿ ಆಂಧ್ರ ಸರ್ಕಾರ ಇವತ್ತು ಈ ಪ್ರಕರಣವನ್ನು ತೀವ್ರವಾಗಿ ಮತ್ತು ಒಂದು ಒಳ್ಳೆಯ ಇದರಲ್ಲಿ ತಗೊಂಡು ಅವರ ಕುಟುಂಬಕ್ಕೆ 10 ಕೋಟಿ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಬೇಕು ಈ ಕೂಡಲೇ ಅಂಥೇಳಿ ನಾವು ಒತ್ತಾಯ ಮಾಡ್ತೀವಿ. ಈ ಒಂದು ಪ್ರಕರಣದ ಒಂದು ರೂಪುರೇಷೆಗಳನ್ನು ನಾವು ಮೆಮೊರಾಂಡವನ್ನು ಇವತ್ತು ಈ ಭಾಗದಲ್ಲಿ ಬರ್ತಕ್ಕಂಥ ಅಧಿಕಾರಿಗಳ ಮುಖಾಂತರ ಕರ್ನಾಟಕದ ರಾಜ್ಯಪಾಲರಿಗೆ ನಾವು ಕಳಿಸ್ತಾ ಇದ್ದೀವಿ. ರಾಜ್ಯಪಾಲರು ತದನಂತರ ಆಂಧ್ರ ಸರ್ಕಾರ ಮತ್ತು ಆಂಧ್ರ ರಾಜ್ಯಪಾಲರಿಗೆ ಕೊಡ್ತಾರೆ. ಇನ್ನೇನು ಕಾರ್ಯಕ್ರಮ ಈಗಾಗಲೇ ನಾವು ಹಮ್ಮಿಕೊಂಡಿದ್ದೀವಿ, ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎತ್ತ ಸಾಗುತ್ತದೆ ಅಂತ ನಮಗೆ ಗೊತ್ತಾಗ್ತಲ್ಲ. ದಿನ ದಿನಕ್ಕೂ ಈ ದೇಶದಲ್ಲಿ ನಾಯಿ ನರಿಗಳಿಗಿಂತ ಇರುವುದಕ್ಕೆ ಒಂದು ಸ್ವತಂತ್ರ ಈ ದೇಶದಲ್ಲಿ ಹಿಂದುಳಿದ ಜನರಿಗೂ, ಕ್ರೈಸ್ತರಿಗೂ, ದಲಿತರಿಗೂ ದಿನ ದಿನೇ ವಾತಾವರಣ ಹದಗೆಟ್ಟು ಹೋಗ್ತಾ ಇದೆ. ಒಂದು ಆಂಧ್ರ ಪ್ರದೇಶದಲ್ಲಿ ಫಾಸ್ಟಾಗಿ ಸೇವೆ ಮಾಡಿದಂಥ ಪ್ರವೀಣ್ ಪಗಡಾಲ್ ಅನ್ನೋ ಒಂದು ಫಾಸ್ಟ್ನ ಸುಮಾರು ದಿನಗಳಿಂದ ಆತನಿಗೆ ಪ್ರಾಣ ಬೆದರಿಕೆ ಹಾಕಿ ಅವತ್ತು ಹೈದ್ರಾಬಾದ್ನಿಂದ ಮನೆ ಕಡೆ, ರಾಜಮಂಡ್ರಿ ಕಡೆಯಿಂದ ಮನೆ ಕಡೆ ಹೋಗುವಾಗ ಕಾರ್ನಲ್ಲಿ ಗುದ್ದಿ ಆತನ ಫುಟ್ಪಾತ್ ಮೇಲೆ ಹೋಗಿ ಆತನ ಅಲ್ಲೇ ನಡೆಸಿ ಬುಲೆಟ್ ಬೈಕ್ನ ಮೇಲೆ ಮಲಗಿಸಿದ್ದಾರೆ. ಇದು ಯಾಕೆ ಈ ದೇಶದಲ್ಲಿ ಈ ಮನುವಾದಿಗಳು ಅನ್ನೋರಿಗೆ ಬಡವರ ಪರವಾಗಿ ಕೆಲಸ ಮಾಡಿ ಅನೇಕ ಹಾಸ್ಪಿಟ್ಲುಗಳಲ್ಲಿ ತುಂಬ ಬಡವರಿದ್ದಾರೆ, ಅವ್ರಿಗೆ ಏನಾದರೂ ಒಳ್ಳೇದು ಮಾಡಿ ಈ ಜಾತಿಗೆ ಬೆಂಕಿ ಹಚ್ಚೋದು, ಸಾಯಿಸೋದು, ಇದು ಯಾವ ಸಾರ್ಥಕ ಆಗ್ತಾಯಿದೆ ಈ ದೇಶದಲ್ಲಿ? ಎಲ್ಲ ಮನುವಾದಿಗಳು ನನ್ನ ಮಾತು ಏನು ಹೇಳ್ತೀನಿ ಅಂದರೆ, ನಿಮ್ಮ ಕೈಯಲ್ಲಾದರೆ ಒಳ್ಳೇದು ಮಾಡಿ, ಕೆಟ್ಟದಂತೂ ಮಾಡೋಕ್ಕೆ ಹೋಗಬೇಡಿ. ಈ ದೇಶದ ಸಂವಿಧಾನ ಏನು ಹೇಳ್ತದೆ? ಎಲ್ಲರ ಪರವಾಗಿ ಇದೆ. ಯಾರು ಯಾವ ಮಾಂಸನ ತಿನ್ಬೋದು, ಯಾರು ಯಾವ ಧರ್ಮಕ್ಕನ ಹೋಗ್ಬೋದು, ಅವರವರ ಇಚ್ಛೆ, ಅವರವ್ರ ಇಷ್ಟ.
ಈ ಕ್ರೈಸ್ತ ಧರ್ಮಕ್ಕೆ ಯಾರು ಹೋಗ್ತಾರೆ? ತುಳಿತಕ್ಕೆ ಒಳಪಟ್ಟವರು, ಎಲ್ಲ ಸಮುದಾಯದವರು ಕಡೆಗಣಿಸಿ ಅವರಿಗೆ ಒಂದು ಹಾಸ್ಪಿಟ್ಲ್ ಖರ್ಚುಗಳು ಕೊಡೋದಿಲ್ಲ, ಒಂದು ಮನೆಗೆ ಸೇರಿಸೋದಿಲ್ಲ, ಒಂದು ದೇವಸ್ಥಾನಕ್ಕೆ ಹೋಗೋದಿಲ್ಲ. ಈ ಕ್ರೈಸ್ತ ಧರ್ಮದವ್ರು ಏನು ಮಾಡ್ತಾರೆ ಅಂದರೆ ಅವ್ರನ್ನ ಪ್ರೀತಿ ಮಾಡ್ತಾರೆ. ಪ್ರೀತಿ ಎಲ್ಲಿದೆಯೋ ಅಲ್ಲಿ ಬಡವರು ಹೋಗ್ತಾರೆ. ಈ ಬಡವರು ಕೆಲಸ ಮಾಡೋರನ್ನ ಈ ರೀತಿ ಹತ್ಯೆ ಮಾಡಿ ಸಾಯಿಸೋದು ಯಾವ ಕಾನೂನಲ್ಲಿದೆ ಇದು? ಹಾಗಾಗಿ ನಾವು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡುಗೂ ಆಮೇಲೆ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವ್ರಿಗೂ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ, ನೀವು ನಿಜವಾಗಲೂ ಜನಪರವಾಗಿ ಕೆಲಸ ಮಾಡೋರಿಗೆ ಬಂದಿದ್ದರೆ ನೀವು CBI ತನಿಖೆ ಕೊಟ್ಟು ಯಾವನು ತಪ್ಪಿಗಸ್ತಿದ್ದಾನೋ ಅವನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ನಿಮ್ಮ ಮರ್ಯಾದೆ ನೀವು ಉಳಿಸ್ಕೊಳ್ಳಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ದೊಡ್ಡ ಮಟ್ಟದಲ್ಲಿ ನಮ್ಮ ಸಂಘಟನೆ ವತಿಯಿಂದ ನಾವು ಮಾಡ್ತೀವಿ. ನಮ್ಮ ಸಂಘಟನೆ ಕರ್ನಾಟಕ ದಲಿತ ಹಿಂದುಳಿದ ಧಾರ್ಮಿಕ ಅಲ್ಪಸಂಖ್ಯಾತ ಒಕ್ಕೂಟದಿಂದ ನಾವು ರಾಜ್ಯ ಕಾರ್ಯದರ್ಶಿ ನಾನು. ಇದು ಈ ಸರ್ಕಾರಕ್ಕೆ, ಈ ದೇಶದ ಮನುವಾದಿಗಳಿಗೆ ಒಂದು ಎಚ್ಚರಿಕೆ ಕೊಡ್ತೀನಿ, ಇದು ನಿಲ್ಲಬೇಕು. ನೀವು ಬಡವ್ರನ್ನ ಕಾಪಾಡಿ, ಬಡವ್ರನ್ನ ಸಾಯಿಸೋಕೆ ಹೋಗಬೇಡಿ, ಒಳ್ಳೆಯವರಿಗೆ ಅವಕಾಶ ಕೊಡಿ. ಸಾಯಿಸೋದೇನ ಪರಿಪೂರ್ಣವಾಗಿ ನಿಮ್ಮ ಕೈನಲ್ಲಿ ಅದು ತಪ್ಪಿದ್ರೆ ಒಂದು ಕಂಪ್ಲೇಂಟ್ ಕೊಡಿ, ಅರೆಸ್ಟ್ ಮಾಡಿ ಜೈಲು ಕಳಿಸಿ. ಅವನು ಮತಾಂತರ ಮಾಡ್ತಾನೆ, ಇನ್ನೊಂದು ತಪ್ಪು ಮಾಡ್ತಾನ, ನೀವು ಹಂಗೆ ನಿಜವಾದ ಏನಾನಿದ್ದರೆ ಅವ್ರನ್ನ ಅರೆಸ್ಟ್ ಮಾಡಿ, ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿ ಜೈಲು ಕಳಿಸಿ. ಮುಂದಿನ ದಿನಗಳು ಈ ಸಮುದಾಯ ಉಲ್ಟಾ ತಿರುಗಿದ್ರೆ ಇವು ಮನುವಾದಿಗಳು ನಿಲ್ಲಲ್ಲ ಅನ್ನೋದು ಎಚ್ಚರಿಕೆ ಮಾತೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ಲರೂ ಸೇರಿಕೊಂಡು ಈ ಪ್ರವೀಣಿಕೆ ಆಗಿರುವಂಥ ಘಟನೆ ಇನ್ನೂ ಯಾರಿಗೂ ಆಗಬಾರ್ದು ಎಂದಿರುವಂಥ ಒಂದು ಸಂದೇಶವನ್ನು ಕೊಡೋಕ್ಕೆ ಇಷ್ಟಪಡ್ತೀವಿ. ಏಕೆಂದರೆ ಕ್ರೈಸ್ತರಾಗಿರುವಂಥ ನಾವು ತುಂಬ ಸಮಾಧಾನಪೂರ್ವವಾಗಿ ನಮ್ಮ ದೇವರನ್ನೇ ಆರಾಧನೆ ಮಾಡಿ ಅದದು ಸ್ಥಳಗಳಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಸ್ಕೊಂಡು ನಡೆಯುವಂಥ ವ್ಯಕ್ತಿಗಳಾಗಿದ್ದೀವಿ. ಅದರಲ್ಲಿ ಇದೇ ರೀತಿಯಲ್ಲಿ ಒಂದು ಘಟನೆ ಅದು ತುಂಬ ಎಲ್ಲರಿಗೂ ಒಂದು ರೀತಿಯಲ್ಲಿ ಅಫ್ಸೋಸ್ ಮಾಡುವಂಥ ವಿಷಯವಾಗಿರುತ್ತದೆ. ಇದಕ್ಕೆ ಇಮ್ಮಿಡಿಯೇಟ್ ಆಗಿರುವಂಥ ಆ್ಯಕ್ಷನನ್ನು ತಗೋಬೇಕು ಎಂದೇ ನಾವು ಗವರ್ನರ್ ಮುಖಾಂತರ ರಾಷ್ಟ್ರಪತಿ ಭವನ್ ತನಕ ಈ ಸಂದೇಶವನ್ನು ಹೋಗಬೇಕು ಎಂದಿರುವಂಥ ಒಂದು ವಿನಂತಿಯನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ದಿವಂಗತರಾಗಿರ್ತಕ್ಕಂಥ ಪಾಸ್ಟರ್ ಪ್ರವೀಣ್ ಪಗಡಾಲ ಅವರು 24ನೇ ತಾರೀಕು ರಾತ್ರಿ ಸುಮಾರು 11:30 ಅವರು ರಾಜಮಂಡ್ರಿಗೆ ಪ್ರಯಾಣ ಮಾಡತಕ್ಕಂಥ ಸಮಯದಲ್ಲಿ ಅವರನ್ನು ಯಾರೋ ಕಿಡಿಗೇಡಿಗಳು ಅವರ ಮೇಲೆ ಮಾರಣಾಂತಿಕವಾಗಿರ್ತಕ್ಕಂಥ ಹಲ್ಲೆ ಮಾಡಿ ಅವರನ್ನು ಕೊಲೆ ಮಾಡಿದ್ದಾರೆ. ಆದರೆ ಆಂಧ್ರ ಸರ್ಕಾರ ಏನು ಹೇಳುತ್ತೆ ಅಂತ ಹೇಳಿದ್ರೆ ಅವರನ್ನು ಕೊಲೆ ಮಾಡಿಲ್ಲ, ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಇದು ಆಕ್ಸಿಡೆಂಟ್ ಎಂಬುದಾಗಿ ಅವರು ಪ್ರತಿಬಿಂಬಿಸ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಪ್ರವೀಣ್ ಅವರು ಅನೇಕ ಲಕ್ಷಾಂತರ ಜನಗಳಿಗೆ ಒಳಿತನ್ನು ಮಾಡತಕ್ಕಂಥ ಒಬ್ಬ ಧರ್ಮಗುರು ಅವರು. ಯಾವೊಬ್ಬರಿಗೂ ಕೂಡ ಅವರು ಕೆಟ್ಟದನ್ನು ಬಯಸಿದ್ದೇ ಇಲ್ಲ ಅವರ ಜೀವನ ಪರ್ಯಂತವು. ಯಾಕೆಂತ ಹೇಳಿದ್ರೆ ಅವರು ಅದನ್ನು ಈ ಧರ್ಮವಾಗಿ ಏನು ಕ್ರೈಸ್ತ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಅವರು ವೆಲ್ ಎಜುಕೇಟೆಡ್, ಅವರೇನದು ಬಹಳ ಶ್ರೀಮಂತರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣಕಾಸು ಬೇಕಾಗಿರ್ತಕ್ಕಂಥದ್ದಿಲ್ಲ. ಅವರು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಅವರಿಗೆ ಅವರ ಜೀವಿತದಲ್ಲಿ ಸಮಾಧಾನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಹೊಂದಿರತಕ್ಕಂಥ ಸಮಾಧಾನವನ್ನು ಇಡೀ ಲೋಕಕ್ಕೆ ಸಾರಬೇಕೆಂಬುದಾಗಿ ಬೈಬಲ್ ಹೇಳುತ್ತೆ. ಏನು ಹೇಳುತ್ತೆ? ನೀವು ಸತ್ಯವನ್ನು ತಿಳ್ಕೊಂಡಿದ್ದೀರಿ, ಸತ್ಯ ನೀವು ಹೋಗಿ ಪ್ರಚಾರ ಮಾಡಿರಿ ಅಂತ ಬೈಬಲ್ ಹೇಳುತ್ತೆ. ಆ ಪ್ರಚಾರವನ್ನು ಮಾಡತಕ್ಕಂಥ ಈ ಪ್ರವೀಣ್ ಪಡಗಾಲ ಅವರ ಮೇಲೆ ಕೆಲವು ಕಿಡಿಗೇಡಿಗಳು ಮತಾಂಧರು ಅವರ ಮೇಲೆ ಏನು ಮಾಡಿದ್ದಾರೆ, ಅನೇಕ ವಿಧವಾಗಿ ಅವರ ಮೇಲೆ ಥ್ರೆಟನ್ ಮಾಡಿದ್ದಾರೆ, ಕೊಲೆ ಬೆದರಿಕೆ ಹಾಕಿದ್ದಾರೆ. ಆದರೆ 24ನೇ ತಾರೀಕು ರಾತ್ರಿ ಅವರು ನಮ್ಮನ್ನೆಲ್ಲ ಅಗಲಿ ಅವರು ಈ ಲೋಕವನ್ನು ಬಿಟ್ಟು ಪರಲೋಕ ಸೇರಿಕೊಂಡಿದ್ದಾರೆ. ಅವರ ಕುಟುಂಬಕ್ಕೆ ಮತ್ತು ಅವರು ಅಗಲಿರ್ತಕ್ಕಂಥ ಎಲ್ಲ ಅವರ ಅನುಯಾಯಿಗಳಿಗೆ ದೇವರು ಒಳ್ಳೆಯ ಬಲವನ್ನು ಕೊಡಬೇಕಂತ ಹೇಳಿ ಅವರ ಹೆಸರಿನಲ್ಲಿ ಇವತ್ತು ನಾವು ಅವರಿಗೆ ಸಂತಾಪವನ್ನು ಸೂಚನೆ ಮಾಡತಕ್ಕಂಥದ್ದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ಈ ನಾವು ಮೀಡಿಯಾ ಮುಖಾಂತರವಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಯಾರು ಕಿಡಿಗೇಡಿಗಳಿದ್ದಾರೆ ಅವರ ಮೇಲೆ ಮುಖಾಧ್ಯಕ್ಷನಿಲ್ಲದೆ ಅವರನ್ನು ಬಂಧಿಸಿ ಅವರಿಗೆ ಅವರ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕೆಂಬುದಾಗಿ ಮತ್ತು ಅವರ ಕುಟುಂಬಕ್ಕೆ ಸರ್ಕಾರದಿಂದ ಅವರಿಗೆ ಒಂದು 10 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕೆಂಬುದಾಗಿ ನಾವು ನಮ್ಮ ಕರ್ನಾಟಕ ದಲಿತ ಹಿಂದುಳಿದ ಕ್ರೈಸ್ತ ಧಾರ್ಮಿಕ ಅಲ್ಪಸಂಖ್ಯಾತರ ಒಕ್ಕೂಟದಿಂದ ನಾವು ಅದನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ, ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಆದ್ದರಿಂದ ಈ ಘಟನೆ ಏನಾಗಿದೆ, ಇದು ಡೆಲ್ಲಿಯಲ್ಲಿರ್ತಕ್ಕಂಥ ನಮ್ಮ ರಾಷ್ಟ್ರಪತಿಗಳವರೆಗೂ ಮುಟ್ಟಬೇಕು ಅಂತ ಹೇಳೋದು ನಮ್ಮ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಈ ಸಂಜೆ ಹಮ್ಮಿಕೊಂಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಯೇಸು ಪ್ರಭು ಎಲ್ಲರಿಗೂ ಒಳ್ಳೆಯದು ಮಾಡಿ. ಏನು ಆಂಧ್ರ ಪ್ರದೇಶದಲ್ಲಿ ಇವತ್ತು ಮನುವಾದಿಗಳು ಇವತ್ತು ಒಬ್ಬ ಪಾಸ್ಟ್ರು ಪ್ರವೀಣ್ ಪಗಡಾಲನ ಇವತ್ತು ಹತ್ಯೆ ಮಾಡಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಅವರು ಒಂದು ಸೇವೆ ಮಾಡ್ತಕ್ಕಂಥ ಒಂದು ಸೇವಕರು
ಒಂದು ಬಡ ಕುಟುಂಬದಿಂದ ಬಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ಎಲ್ಲರನ್ನೂ ಒಂದು ಕೈಯಲ್ಲಿ ಹಿಡ್ಕೊಂಡು ಒಂದು ದೇವರ ವಾಕ್ಯಗಳನ್ನು ಕೊಟ್ಕೊಂಡು ಪ್ರತಿ ಒಬ್ಬೊಬ್ರಿಗೂ ಸುವಾರ್ತೆ ಸಾರಿ ಒಳ್ಳೆ ರೀತಿಯಲ್ಲಿ ಅವ್ರನ್ನ ಎಲ್ಲ ರೀತಿಯಲ್ಲೂ ಅವ್ರನ್ನ ಕರ್ಕೊಂಡು ಒಳ್ಳೆ ರೀತಿಯಲ್ಲಿ ಬಂದಂಥ ಒಬ್ಬ ಪ್ರವೀಣ್ ಪಗಡಾಲ್ನ ಇವತ್ತು ಆಂಧ್ರ ಪ್ರದೇಶದಲ್ಲಿ ಬರಬಾರವಾಗಿ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿ ಅದು ಕೊಲೆ ಅಲ್ಲ ಅಂತ ಹೇಳಿ ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಾನು ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ಹಿಂದೂ ಮುಸಲ್ಮಾನು ಕ್ರಿಶ್ಚಿಯನ್ನು ಅಲ್ಲ, ಒಂದೇ ಒಂದು ಈ ದೇಶದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಮನವಾದಿಗಳಿಗೆ ಹೇಳೋಕ್ಕೆ ಇಷ್ಟಪಡೋದು ಏನಂದರೆ ಮನುಷ್ಯನ ರೂಪದಲ್ಲಿ ನೋಡಿ, ಜನನ ಮನುಷ್ಯನ ರೂಪದಲ್ಲಿ ನೋಡಿ. ಕ್ರಿಶ್ಚಿಯನ್ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು ಅಂತಲ್ಲ, ಪ್ರತಿ ಮನುಷ್ಯನು ಏನಾದರೂ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆಗಳಿದ್ದರೆ ಒಬ್ಬರನ್ನ ಟೀಕೆ ಮಾಡೋದು ಬಿಡಬೇಕು. ಅವರು ನಮ್ಮ ಮನುಷ್ಯರು ಅಂತ ಒಂದು ಆಲೋಚನೆ ಮಾಡಬೇಕು. ಇವರು ಮನುಷ್ಯರೇ. ನಾನು ಕೇಳ್ಕೊತೀನಿ, ಎಲ್ಲ ಜಾತಿ ಜನಾಂಗನ ಕೇಳ್ಕೊತೀನಿ, ಇಲ್ಲಿ ಜಾತಿ ಜನಾಂಗ ಅನ್ನೋದು ಬೇಡ. ನಾವು ಈ ಭೂಮಿ ಮೇಲೆ ಮಾನವನಾಗಿ ಹುಟ್ಟಿದ್ದೀವಿ, ಮಾನವನಾಗಿ ಸಾಯ್ತೀವಿ. ಇವತ್ತಿಲ್ಲ ನಾಳೆ ಸಾಯೋದಂತೂ ತಪ್ಪಲ್ಲ, ಅದು ಕಟ್ಟಿಟ್ಟ ಬುತ್ತಿ ಅಂತ. ಎಲ್ಲ ನಾಯಕರಿಗೆ ಹೇಳೋದು ಇಷ್ಟೇ, ನಾನು ಜಾತಿನ ಇಟ್ಕೊಂಡು ಈಗ ನೋಡಿ ಅಲ್ಲಿಗೆ ಒಳ್ಳೇದೇ ಬಯಸೋದೇ ತಪ್ಪ. ಈಗ ಕ್ರಿಶ್ಚಿಯನ್ನಲ್ಲಿ ಪ್ರತಿಯೊಬ್ಬರನ್ನೂ ಒಳ್ಳೆ ರೀತಿಯಲ್ಲೇ ನೋಡೋದು. ಯಾರೋ ಒಬ್ಬ ಕಷ್ಟದಲ್ಲಿದ್ದರೆ ಅವನಿಗೆ ಒಂದು ಪ್ರೇಯರ್ ಮಾಡಿ, ಪಾಪ ನಿನಗೆ ಒಳ್ಳೇದಾಗ್ತದೆ ಅಂಥೇಳಿ ಅವ್ರಿಗೊಂದು ಪ್ರೇಯರ್ ಮಾಡಿ ಅವ್ರಿಗೆ ಒಳ್ಳೇದು ಮಾಡ್ತೀವಿ. ಅದು ತಪ್ಪಾ? ಅದು ತಪ್ಪಾ? ಇಲ್ಲ. ಈಗ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡೋನ್ನ ಬೆನ್ನು ತಟ್ಟಬೇಕು. ಅಂಥ ಕೆಲಸ ಮಾಡ್ದಿರಾ ಈ ಆಂಧ್ರ ಪ್ರದೇಶದಲ್ಲಿ ಒಬ್ಬ ಮನವಾದಿಗಳು ನಮ್ಮ ಪ್ರವೀಣ್ ಪಗಡಾಲ್ನ ಅತ್ಯಂತವಾಗಿ ಅವ್ರನ್ನ ಕೊಲೆ ಮಾಡಿದ್ದಾರೆ. ಅವ್ರನ್ನ ಆದಷ್ಟು ಬಂಧಿಸಬೇಕು. ಈಗ ಕರ್ನಾಟಕದಿಂದ ನಾವು ಏನಾದರೂ ನಾವು ತಲೆ ಕೆಡಿಸ್ಕೊಂಡಾಗ ತುಂಬ ಅವ್ರಿಗೆ ತೊಂದರೆ ಆಗ್ತದೆ. ಎಲ್ಲರೂ ಈಗ ಕ್ರೈಸ್ತ ಸಮುದಾಯದವರು, ಹಿಂದುಳಿದವರು ಮತ್ತು ನಮ್ಮ ಬಹುಜನ ಸಮಾಜ ಪಾರ್ಟಿನಿಂದನೂ ಕೂಡ ನಾನು ಜಿಲ್ಲಾ ಉಪಾಧ್ಯಕ್ಷನಾಗಿದ್ದೀನಿ. ಕರ್ನಾಟಕ ರಾಜ್ಯ ಪ್ರಜಾಶಕ್ತಿ ಸಂಘದ ರಾಜ್ಯಾಧ್ಯಕ್ಷನ ಕೂಡ ನಾನು ಆಗಿದ್ದೀನಿ. ನಮ್ಮ ಸಂಘಟನೆ ವತಿಯಿಂದ, ನಮ್ಮ ಪಾರ್ಟಿ ವತಿಯಿಂದ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಮಾಡ್ತೀವಿ. ಇದನ್ನು ಬಿಡಲ್ಲ, ಇಷ್ಟರಲ್ಲೇ ಬಿಡಲ್ಲ. ಏನಿವತ್ತು ಅವರು ಈ ಆಂಧ್ರ ಮಿನಿಸ್ಟ್ರು ಮತ್ತು ಪವನ್ ಕಲ್ಯಾಣ್ ಇವರೇನಾದರೂ CBIಗೆ ಒಪ್ಪಿಸಿ ಇದನ್ನು ಸರಿಯಾದ ರೂಪದಲ್ಲಿ ಅವರು ತನಿಖೆ ಮಾಡಿಲ್ಲ ಅಂದಾಗ ನಾವು ಉಗ್ರ ಹೋರಾಟವನ್ನು ಮಾಡೋದಕ್ಕೆ ಮಾಡ್ತೀವಿ. ಮಾಡಿದಿರಂತಿರಲ್ಲ, ಅದನ್ನು ಕಾನೂನುಬದ್ಧವಾಗಿ ಅದು ಏನಿದೆಯೋ ಅವ್ರನ್ನ ಬಂಧಿಸಬೇಕು. ಹುಡುಕಿ ಅವ್ರಿಗೇನು ಶಿಕ್ಷೆ ಕೊಡಬೇಕು. ಆಂಧ್ರ ಪ್ರದೇಶದಲ್ಲಿ ಪ್ರವೀಣ್ ಪಗಡೆ ಅನ್ನೋರನ್ನ ಅದು ಆಕ್ಸಿಡೆಂಟ್ ಅಂತಲೂ ಗೊತ್ತಾಗ್ತಾ ಇಲ್ಲ, ಕೊಲೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಅದು ಆಕ್ಸಿಡೆಂಟೋ ಕೊಲೆನೋ ಅಂತ ಗೊತ್ತಾಗೋದು ಪೊಲೀಸ್ ತನಿಖೆಯಿಂದ. ಇವತ್ತು ನಾವು ಕರ್ನಾಟಕದಿಂದ ಈ ವಿಚಾರನ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ. ಯಾಕೆ ಖಂಡಿಸ್ತಾ ಇದ್ದೀವಿ ಅಂದರೆ ಅಲ್ಲಿರುವಂಥ ಪೊಲೀಸ್ ಇಲಾಖೆ SP ಒಂದು ಹೇಳಿಕೆ ಕೊಡ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಹೇಳಿಕೆ ಕೊಡ್ತಾರೆ, ಇನ್ಸ್ಪೆಕ್ಟರ್ ಒಂದು ಹೇಳಿಕೆ ಕೊಡ್ತಾರೆ. ಅಲ್ಲಿ ಆಗಿರುವಂಥದ್ದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಮಾಡುವಾಗ ಸರಿಯಾದಂಥ ಆ ಮುಖ್ಯ ಅಧಿಕಾರಿ ಸಹ ಅಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಮಾಡಲಿಕ್ಕೆ ಬಂದಿಲ್ಲ. ಎಲ್ಲ ಒಂದು ಕಡೆ ಅನುಮಾನದ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ನಾವು ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದದಿಂದ ಏನು ಒತ್ತಾಯ ಮಾಡ್ತಿದ್ದೀವಿ ಏನಂದರೆ ಅದು ಸಮಗ್ರವಾಗಿ ತನಿಖೆ ಆಗಬೇಕು. ಅದು ಕೊಲೆನಾ ಇಲ್ಲ ಆಕ್ಸಿಡೆಂಟಾ ಅನ್ನೋದು ಇಲ್ಲ. ಅಲ್ಲಿಗೂ ನಿಮಗೆ ತನಿಖೆ ಮಾಡೋ ಒಂದು ಸಾಮರ್ಥ್ಯ ಇಲ್ಲ ಅಂದರೆ ಉನ್ನತ ಮಟ್ಟದಲ್ಲೇ ತನಿಖೆ ಮಾಡೋದಕ್ಕೆ CBIಗೆ ಒಪ್ಪಿಸಬೇಕು ಈ ಕೇಸನ್ನು. ದಯಮಾಡಿ ನಾವಿವತ್ತು ಆಂಧ್ರದ ಮುಖ್ಯಮಂತ್ರಿಗಳಾದವ್ರಿಗೆ ಚಂದ್ರಬಾಬು ನಾಯ್ಡುಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಉಪಮುಖ್ಯಮಂತ್ರಿ ಆದಂಥ ಪವನ್ ಕುಮಾರ್ ಅವರಿಗೆ ಒತ್ತಡ ಮನವಿ ಮಾಡಿಕೊಳ್ತಾ ಇದ್ದೀವಿ. ದಯಮಾಡಿ ಇದನ್ನು ನೀವು ಸೀರಿಯಸ್ ಆಗಿ ತಗೊಂಡು ತನಿಖೆ ಮಾಡಬೇಕು. ಯಾಕಂದರೆ ಇವತ್ತಿನ ದಿನದಲ್ಲಿ ಇವತ್ತು ಫಾದರ್ ಅವರು ಇಡೀ ಅವರು ಯಾವುದೇ ಧರ್ಮಕ್ಕೆ ತೊಂದರೆ ಆಗುವಂಥ ವಿಚಾರಗಳು ಮಾತಾಡುವಂಥದ್ದಲ್ಲ. ಎಲ್ಲ ಜನರಿಗೂ ಒಳ್ಳೆಯದಾಗಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕಂತ ಬಯಸುವಂಥ ಕ್ರೈಸ್ತ ಸಮುದಾಯದ ಪಾದರಿನ ಇವತ್ತು ಅದು ಕೊಲೆನೋ ಮರ್ಡ್ರೋ ಅನ್ನೋದು ತನಿಖೆಯಲ್ಲೂ ಕಂಡು ಬರಬೇಕಾಗ್ತದೆ. ದಯಮಾಡಿ ಅಲ್ಲಿರುವಂಥ ಆಂಧ್ರದಲ್ಲಿ ಪೊಲೀಸರು ತನಿಖೆ ಮಾಡೋಕ್ಕಾಗಲಿಲ್ಲ ಅಂದರೆ
ಈ ಒಂದು ಆಕ್ಸಿಡೆಂಟನ್ನಾಗಲಿ ಕೊಲೆದಾಗಲಿ ಈ ಕೇಸನ್ನು CBIಗೆ ಒಪ್ಪಿಸಬೇಕೆಂಬುದಾಗಿ ಒತ್ತಾಯಿಸ್ತಾ ಇದ್ದೇವೆ. ಪ್ರವೀಣ್ ಪಗಡಾಲ್ ಅವರು ಒಂದು ಮರಣದ ಒಂದು ಕಾರ್ಯದ ಕುರಿತು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಈ ಒಂದು ಮುಖಾಂತರವಾಗಿ ಹೇಳುವುದೇನೆಂದರೆ, ನಮ್ಮ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಿಗೆ ಒಂದು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅವರು ಇದನ್ನು ಮನವಿಯಾಗಿ ಸ್ವೀಕರಿಸಿ ನಮ್ಮ ಪ್ರವೀಣ್ ಪಗಡಾಲ್ ಅವರ ಈ ಒಂದು ಮರಣ ಅದು ಯಾವ ರೀತಿಯಾಗಿ ನಡೆದಿದೆ ಎಂಬುದಾಗಿ ಪರಿಶೀಲನೆ ಆಗಬೇಕು, ಸತ್ಯ ಹೊರಗಡೆ ಬರಬೇಕು. ಯಾಕಂದರೆ ಕ್ರೈಸ್ತರು ಅಂದರೆ ಎಲ್ಲ ಒಂದು ರೀತಿಯಲ್ಲಿ ಏನೋ ಒಂದು ದಾನ ಆಗಿ ತಿಳ್ಕೊಂಡಿರುವಂಥ ಈ ಮನೋವಾದಿಗಳಿಗೆ ನಾನು ಹೇಳೋದು ಎಚ್ಚರಿಕೆ ಒಂದು ಹೇಳ್ತಾ ಇದ್ದೇನೆ, ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಯಾಕಂದರೆ ಈ ಮರಣ ಒಂದು ನೀವು ನೆನೆಸಿರ್ಬೋದು, ಪ್ರವೀಣ್ ಪಗಡಾಲು ಒಬ್ಬರನ್ನ ನೀವು ಕೊಲೆ ಮಾಡಿದ್ದೀನಿ, ಇಲ್ಲ ಅವರು ಸತ್ತೋಗಿದ್ದಾರೆ ಅಂತ. ಆದರೆ ಅನೇಕ ಪ್ರವೀಣ್ ಪಗಡಾಲು ಅವರು ಸೇವಕರುಗಳಾಗಿ ಎದ್ದೊಳ್ತಾರೆ. ಇದು ಎಚ್ಚರಿಕೆಯಾಗಿ ನಾವು ಹೇಳ್ತಾ ಇದ್ದೀವಿ. ಇದನ್ನು ನೀವು ಇಷ್ಟಕ್ಕೆ ನಿಲ್ಲಿಸಿ, ಇದನ್ನು ಸತ್ಯ ಹೊರಗಡೆ ಬರಬೇಕಾಗಿ ನಾವು ನಮ್ಮ ಚಂದ್ರಬಾಬು ನಾಯ್ಡು ಅವರು, ನಮ್ಮ ಮುಖ್ಯಮಂತ್ರಿಗಳು, ಅವರು ನಮ್ಮ ಘನ ಸೇವಕರ ಈ ಒಂದು ಮರಣ ಇದನ್ನು ಎಲ್ಲ ಜನರಿಗೆ ಗೊತ್ತಾಗಬೇಕು. ಯಾಕಂದರೆ ಇದು ಯಾವುದೋ ರೀತಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿರೋದಲ್ಲ. ಇದನ್ನು ಮುಚ್ಚಾಕೋದಕ್ಕೋಸ್ಕರ ದೊಡ್ಡ ದೊಡ್ಡ ಕೈವಾಡಗಳಿಂದ ಇದು ನಡೆದಿದೆ. ಅದಕ್ಕೋಸ್ಕರ ಇದನ್ನು ಪರಿಶೀಲನೆ ಮಾಡಿ, ಇಲ್ಲ ಅಂದರೆ ನಾವು ಉಗ್ರ ಹೋರಾಟಕ್ಕೆ ಸಿದ್ಧವಾಗ್ತೀವಿ ಅಂತ ಹೇಳ್ತಾ ಈ ಮೂಲಕವಾಗಿ ಹೇಳ್ತಾ ಇದ್ದೀವಿ. ಹೊಡೆದು ಸಾಯಿಸಿದಾರೋ ಅವ್ರನ್ನ ಬಂಧಿಸಬೇಕು. ಯಾಕೆಂದರೆ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ತುಂಬ ಇವತ್ತು ನಾವು ನೋಡುವಾಗ ಇಡೀ ಪ್ರಖ್ಯಾತಿ ಹೊಂದಂಥ ಒಬ್ಬ ದೇವರ ಸೇವಕರು. ಅವರು ಈ ಲೋಕವನ್ನು ಬಿಟ್ಟು ಹೋಗಿರ್ಬೋದು, ಆದರೆ ಅವರ ಕುಟುಂಬ, ಅವರ ಮಕ್ಕಳು, ಹೆಂಡತಿ, ಅವ್ರನ್ನ ದೇವರು ಅವರ ಕುಟುಂಬಕ್ಕೆ ಸಮಾಧಾನವನ್ನು ಭರಿಸಬೇಕು. ಅವರ ಕುಟುಂಬಕ್ಕೋಸ್ಕರ ನಾವು ಇಲ್ಲಿ ಕರ್ನಾಟಕದಿಂದ ಅವರ ಕುಟುಂಬದ ಸಮಾಧಾನಕ್ಕೋಸ್ಕರ ನಾವೆಲ್ಲ ಸೇರಿ ಇಲ್ಲಿ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಆನೇಕಲ್ ತಾಲೂಕು ಕ್ರೈಸ್ತರ ಸಭೆಗಳ ಸಭಾಪಾಲಕರ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಈ ದಿನ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕೂಟವನ್ನು ದೇವರು ಆಶೀರ್ವದಿಸಲಿ. ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಒಂದು ಒಕ್ಕೂಟದ ಮುಖಾಂತರವಾಗಿ ಇದು ಆಯೋಜಿಸಲಾಗಿದೆ. ನಿಜವಾಗಲೂ ನಮ್ಮ ಪಾಸ್ಟರ್ ಪ್ರವೀಣ್ ಅವರು ಮಾಡಿದಂಥ ಸೇವೆ ದೇವರು ಪರಲೋಕದಲ್ಲಿ ಮಹಿಮೆ ಪಡುವಂಥ ಸೇವೆ. ಅವರು ಯಾರ ವಿರುದ್ಧವಾಗಿಯೂ ಮಾಡಲಿಲ್ಲ. ಅವರ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆಯ ಸೇವೆಯನ್ನು ಮಾಡಿ ಉನ್ನತವಾದ ಸೇವೆಯನ್ನು ಮಾಡಿದ್ರು. ಆದರೆ ಕಿಡಿಗೇಡಿಗಳು ಅವರು ಮಾಡಿದಂಥ ಸೇವೆಯನ್ನು ತಾಳಲಾರದೆ ಸಮುದಾಯಕ್ಕೆ ವಿರೋಧವಾಗಿ ಅಂತೇಳಿ ಇವರು ಬಹಳ ನೋವಿನ ಸಂಗತಿ ಅಂದರೆ ಅವರನ್ನು ಹತ್ಯೆಗೈದಿರು. ಈ ಹತ್ಯೆಯನ್ನು ನಾವು ನಿಜವಾಗಲೂ ಈ ಕರ್ನಾಟಕ ದಲಿತ ಹಿಂದುಳಿದ ಮತ್ತು ಸಂಘಟನೆ ಒಕ್ಕೂಟದಿಂದ, ಅಲ್ಪಸಂಖ್ಯಾತರ ಒಕ್ಕೂಟದಿಂದ ನಾವು ಖಂಡಿಸ್ತೇವೆ. ಇದನ್ನು ಖಂಡಿತವಾಗಿ ಖಂಡಿಸ್ತೇವೆ. ಯಾವ ಸೇವಕರಿಗೂ ಈ ರೀತಿಯಾಗಿ ಆಗಬಾರದು. ಭಾರತ ದೇಶದ ಉದ್ದಗಲಕ್ಕೂ ನಾವು ಹೋರಾಟವನ್ನು ಮಾಡ್ತೀವಿ. ದೇವರು ಅವರ ಕುಟುಂಬಕ್ಕೆ ಶಾಂತಿ, ಸಮಾಧಾನ, ಕರುಣೆ ಕೊಡಲಿ. ಅವರ ಹೆಂಡತಿ ಒಂದು ವಾಕ್ಯವನ್ನು ಹೇಳಿದರೆ, ನಾವು ಬೇಕಾದ ಎಲ್ಲವನ್ನು ಕ್ಷಮಿಸ್ತೀವಿ ಅಂತ ದೇವರ ಮಕ್ಕಳಿಗೆ ಇರೋದು ನೋಡಿ, ಕ್ಷಮಾಪಣೆ ಎಂಬುದಾಗಿ ಕರುಣಿಸ್ತೀವಿ, ನಾವು ಕ್ಷಮಿಸ್ತೀವಿ ಎಂಬುದಾಗಿ ಹೇಳಿದರೆ, ಈ ಒಂದು ಹೋರಾಟ ಇನ್ನೂ ನಾವು ಯಾರಿಗೆ ಅನ್ಯಾಯ ಆದರೂ ನಾವು ಭಾರತ ಉದ್ದಗಲಕ್ಕೂ ನಾವು ಹೋರಾಟವನ್ನು ಮಾಡಿ ಈ ಒಂದು ಸಮುದಾಯಕ್ಕೆ ಯಾವುದೇ ಧಕ್ಕೆ ಬರದಂತೆ ನಾವು ಕಾದುಕೊಳ್ತೀವಿ. ಮತ್ತು ಆ ಕುಟುಂಬಕ್ಕೆ ಶಾಂತಿ, ಸಮಾಧಾನ, ಪ್ರೀತಿ, ಐಕ್ಯತೆ ಕೊಡಲಿ. ಅವರ ಸೇವೆ ನಿಲ್ಲಬಾರದು, ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಹೊಂದಲಿ. ಇಂಥ ಪಾಸ್ಟರ್ ಪ್ರವೀಣ್ ಅಂತವರು ಇನ್ನೂ ಲಕ್ಷಾಂತರ ಜನ ಈ ಭಾರತ దేశದಲ್ಲಿ ಹುಟ್ಟಿ ಬರಲಿ ಎಂಬುದಾಗಿ యేసు క్రీస్తు నామದಲ್ಲಿ ನಾವು ఆశీర్వదిస్తున్నాము. సేవకులు అందరం కలిసి ఈ చోట మరి ర్యాలీ తీస్తున్నాం. ఎందుకొరకు అంటే దేవుని కొరకు ఏర్పరచుకొని బహుబలంగా భారతదేశంలో తెలుగు రాష్ట్రాల్లో మరి బహుబలంగా వాడబడినటువంటి దైవ సేవకులు ప్రవీణ్ పగడాల వారు అన్య కుటుంబం నుంచి రక్షింపబడి నిజమైన దేవుణ్ణి తెలుసుకొని ఆయన సత్యమైనటువంటి దేవుడు, పరలోక రాజ్యానికి వెళ్ళడానికి ఆయన ఒక్కడే మార్గం అని తెలుసుకొని ఏ మతం గురించి ఆయన చాటి చెప్పలేదు. కానీ పరలోక రాజ్యం చేరుటకు యేసుక్రీస్తు నమ్ముకుంటే ఆయన రాజ్యంలో స్థానం దొరుకుతుంది అనేటువంటి మాటను చెప్తూ వస్తున్నాడు. ఆ సత్యాన్ని, బైబిల్లో ఉన్నటువంటి సత్యాలను ప్రకటిస్తూ వస్తున్నందుకు తన మీద కక్ష కట్టి ఎన్నో రకాలుగా మతోన్మాదులు మరి విషచూపు చూస్తూ వచ్చినారు. మరి తనను ఆ పరిచర్య రీతిగా మరి తెలంగాణ నుంచి ఆంధ్ర వెళ్తున్నారు. ఆ వెళ్తున్న సమయంలో తనని వెంటాడి ఏదో రకంగా తనని చంపినారు. మరి ఈరోజు భారతదేశంలో క్రైస్తవ్యాన్ని అణచాలని చూస్తూ ఉన్నారు. కానీ
దేవుడు మరి ఒక్క ప్రవీణ్ పోతే ఇంకా అనేకమైన లక్షల మంది ప్రవీణులను దేవుడు లేపగలడు. ఎందుకొరకు అనంటే ఆయన రాజ్య వ్యాప్తి కొరకు. మరి తన యొక్క జీవితం చూస్తే రక్షింపబడిన నాటి నుండి నేటి వరకు కూడా తన కుటుంబం కొరకో కానీ తన బిడ్డల కొరకో కానీ మరి తను బ్రతకలేదు. ఎంతోమంది నశించిపోతున్నటువంటి వారిని మరి రక్షించడం కొరటకే తను ప్రయాసపడినట్లుగా తన జీవితంలో చూస్తూ ఉన్నాం. మరి యూట్యూబ్లో అన్ని ఛానల్స్లో కూడా ట్రోల్ అవుతుంది చూస్తూ ఉన్నాం. కానీ మరి మతోన్మాదులు ఎన్నో రకాలుగా తనను చంపాలని ప్రయత్నం చేస్తున్నారు. మరి అయినది కానీ మరి దేవుని బిడలైనటువంటి వారు, దేవుని సేవకులైనటువంటి వారు మరి ఒక ప్రాంతానికో ఒక రాష్ట్రానికో కాదు, భారతదేశంలో ప్రపంచంలో ఉన్న ప్రతి ఒక్కరు కూడా గ్రహించి మరి క్రైస్తవులందరూ కూడా ఐక్యతతో ఉండి మరి దేవుని రాజ్యం కట్టుటకు మనము ప్రయాసపడాలి. అంతేకాదు మరి జరిగినటువంటి హత్య విషయంలో తెలుగు 2 రాష్ట్రాలు కూడా కలగజేసుకొని 2 ప్రభుత్వాలు కూడా కలగజేసుకొని క్రైస్తవులకు న్యాయం జరిగించాలి. మరి దేవుని సేవకునిగా తను ఈ భూమి మీద శరీరాన్ని వదిలిపెట్టినాడు కానీ ఆయన పరలోకంలో ఉన్నాడు. ఆ యొక్క నిరీక్షణ కలిగి మనం అందరం బ్రతుకుతున్నాం, దేవుని యొక్క సేవ చేస్తూ ఉన్నాం. అయితే ఇక ముందున్నటువంటి దేవుని సేవకులు ఇటువంటి హత్యను చూసి ఏ విధంగా కూడా కృంగిపోకూడదు, భయపడకూడదు. ఇంకా బహుబలంగా దేవుని కొరకు ప్రయాసపడి దేవుని రాజ్య వారసులను తయారు చేసేటువంటి దేవుని సేవకులుగా ఇంకా అనేకులు లేవాలి. అంతేకాదు ఉన్నటువంటి మనమందరం కూడా పురుకొల్పబడి ఆయన వైపు చూస్తూ ముందుకు సాగిపోవడం పరిశుద్ధాత్మ దేవుడు మనకు సహాయం చేసి నడిపించును గాక. అదేవిధంగా ఈ సమయంలో మనమందరం కూడినాం. ఆ కుటుంబం కొరకును, తన భార్య కొరకును, తన బిడ్డల కొరకును మరి ఆదరణ ఓదార్పు దేవుడు అనుగ్రహించాలని ఉన్నటువంటి ఆ పరిచర్యను దేవుడిని రాకడం వరకు ముందుకు కొనసాగించడానికి బహుబలంగా వాడుకోవాలని ಪ್ರಾರ್ಥಿಸು ಈ కొన్ని ಮಾತನ್ನು ಮುಗಿస్తున్నాను. ಈಗ ನಮ್ಮ ಸಹೋದರ ಪ್ರವೀಣ್ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಕಾರಣ ಒಂದಲ್ಲ ಎರಡು ಹುಡುಕ್ತಾ ಇದ್ದರೆ ಈ ಒಂದು ಸಮಾಜದಲ್ಲಿ ಕ್ರೈಸ್ತ ಸಮುದಾಯದವರು ಯಾರು ಬದುಕಬಾರ್ದಾ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಏನಂತ ಹೇಳಿದ್ರೆ, ಒಂದು ದೇವರ ವಾಕ್ಯವನ್ನು ಹೇಳಿ ಕೆಲವೊಂದು ಆತ್ಮಗಳು ನಶಿಸಿ ಹೋಗೋಂಥ ಆತ್ಮಗಳಿಗೆ ಒಂದು ಪ್ರೇರಣೆಯಾಗಿ ಬದುಕೋದೇ ಒಂದು ದೊಡ್ಡ ಸಾಧನೆಯಾಗಿ ಹೋಗ್ಬಿಟ್ಟಿದೆ. ಅನೇಕ ಸಾರಿ ಒಂದು ಚಂದಾಪುರದ ಇದರಲ್ಲೇ ಕೂಡ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಾರಣ ಏನಂತ ಹೇಳಿದ್ರೆ, ಯಾವುದೇ ಒಂದು ರೀತಿಯಾದ ಸಮಾಜ ದ್ರೋಹ ಕೆಲಸ ಕ್ರೈಸ್ತ ಸಮುದಾಯದ ವತಿಯಿಂದ ನಡೀತಾ ಇಲ್ಲ. ಬದಲಾಗಿ ಸಮಾಜದ ಮುಖ್ಯ ಕೆಲಸಗಳು ನಡೀತಾ ಇದೆ. ಒಬ್ಬ ಕುಡಿಯೋದವನ್ನ ಕುಡಿಬೇಡ ಅಂತ ಹೇಳ್ತಾ ಇದೆ, ವ್ಯಭಿಚಾರ ಮಾಡೋದನ್ನ ಮಾಡಬೇಡ ಅಂತ ಹೇಳ್ತಾ ಇದೆ. ಅದನ್ನು ಬಿಟ್ಟರೆ ತಪ್ಪು ಉದ್ದೇಶಗಳಾಗಲಿ, ತಪ್ಪು ಕಲ್ಪನೆ ಆಗಲಿ ಅಥವಾ ಭಾರತ ದೇಶದ ಜನಗಳ ಯಾವುದು ಪ್ರಚೋದನಕಾರಿ ಕಾರ್ಯಗಳು ಯಾವುದೂ ಮಾಡ್ತಾ ಇಲ್ಲ. ಇಂಥ ಒಂದು ಸ್ನೇಹಮಯವಾದ ಒಂದು ಸಮುದಾಯದ ಜನಗಳನ್ನ ಆಡಿಸಿ ಕೊಂದಾಡುವಂಥ ಒಂದು ಪರಿಸ್ಥಿತಿಗೆ ಇವತ್ತು ಬರ್ತಾ ಇದೆ. ಅದಕ್ಕೋಸ್ಕರ ನಾವೆಲ್ಲ ಕೂಡ ಇವತ್ತು ಇಂದು ಸೇರಿರೋದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಬೇಕು, ಅವ್ರ ಆತ್ಮಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಂತ ನಾವಿಲ್ಲೆಲ್ಲ ಬಂದು ಸೇರಿದ್ದೀವಿ. ಇವತ್ತು ನೋಡಿ, ಒಂದು ವ್ಯಕ್ತಿ ಸತ್ತರೆ ಅವರ ಕುಟುಂಬಕ್ಕಾಗುವ ನಷ್ಟ ಭರಿಸುವವರು ಯಾರು? ಅದೇ ರೀತಿಯಲ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋ ಸಮಯದಲ್ಲಿ ಇಂಥ ಎಲ್ಲ ಸಮಸ್ಯೆಗಳು ಹೆಚ್ಚೆಚ್ಚಾಗಿ ಆಗ್ತಾ ಇರೋದ್ರಿಂದ ನಾವು ಈ ಒಂದು ದೇಶಕ್ಕೆ ಒಂದು ಸಂದೇಶವನ್ನು ಕೊಡೋಕ್ಕೆ ಮುಂದಾಗಿದ್ದೀವಿ. ಆದ್ದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನು ಯಾವುದೇ ರೀತಿಯಾಗಿ ಒಂದು ಸಂದೇಶ ನಾವು ಏನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕ್ರೈಸ್ತ ಸಮುದಾಯದವರು ಮೆತ್ತವಾಗಿದ್ದಾರೆ, ಅವ್ರಿಗೆ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲ, ರಾಜಕೀಯ ಬಲ ಇಲ್ಲ ಅಂತೇಳಿ ಅವ್ರನ್ನ ಹಿಂಸೆ ಮಾಡಿ ಯಾವುದೇ ರೀತಿಯಾದ ತೊಂದರೆಗಳಿಗೆ ಕಿಡಿಗೇಡಿಗಳು ಇವತ್ತು ಯಾರು ಇವ್ರನ್ನ ತೊಂದರೆ ಪಡಿಸಿದ್ದಾರೋ ಅದನ್ನು ಅತಿ ಶೀಘ್ರವಾಗಿ ನಮಗೆ ನ್ಯಾಯ ಸಿಗಬೇಕಂತೇಳಿ ನಾವು ಈ ಮೀಡಿಯಾದ ಮುಖಾಂತರವಾಗಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ.